ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪ್ರೀತಿಯ ಮೈನಾ, ನಾನು ನಿನ್ನ ಪ್ರಿಯಕರ. ನನಗೆ ಗೊತ್ತು ನೀನು ತುಂಬ ಕಷ್ಟದಲ್ಲಿದ್ಯಾ ಅಂತ. ಹೆದರ್ಕೋಬೇಡ, ನಾನು ಯಾವಾಗಲೂ ನಿನ್ನ ಬೆನ್ನ ಹಿಂದೆನೇ ಇರ್ತೀನಿ. ನಿನ್ನ ದುಃಖ, ಸಂತೋಷ ಎಲ್ಲದರಲ್ಲೂ ನನ್ನ ಜೊತೆಯಾಗಿರ್ತೀನಿ. ನೀನೀಗ ಎಷ್ಟು ಕಷ್ಟದಲ್ಲಿದ್ಯಾ ಅಂತ, ಎಲ್ಲಿ ಉಳ್ಕೊಂಡಿದ್ಯಾ ಅಂತ ನನಗೆ ಗೊತ್ತು. ಇಷ್ಟು ದಿನ ನೀನು ನನಗೋಸ್ಕರ ಅದೆಷ್ಟು ಕಾಯ್ತಿದ್ದೆ ಅಂತ ನನಗೆ ಗೊತ್ತು. ಇನ್ನಿನ್ನ ಕಾಯಿಸಿದ್ರೆ ಆ ದೇವ್ರು ಮೆಚ್ಚೋದಿಲ್ಲ. ಅದಕ್ಕೆ ಆದಷ್ಟು ಬೇಗ ನಿನ್ ಮುಂದೆ ಬಂದು ನಾನೇ ಪ್ರಿಯಕರ ಅಂತ ಹೇಳ್ಕೋತೀನಿ. ಆದ್ರೂ ನಿನಗೆ ನನ್ನ ಮೇಲೆ ಕೋಪ ಇದೆ ಅಂತ ನನಗೆ ಗೊತ್ತು. ನೀನು ಎಷ್ಟೆಷ್ಟೋ ಕಷ್ಟ ಅನುಭವಿಸಿದ್ರು ನಾನು ನಿನ್ನ ಕಣ್ಮುಂದೆ ಬರೋಕ್ಕಾಗಲಿಲ್ಲ. ನಿನಗೆ ಧೈರ್ಯ ತುಂಬಕ್ಕಾಗಲಿಲ್ಲ, ಸಹಾಯ ಮಾಡೋಕ್ಕಾಗಲಿಲ್ಲ. ಆ ಬೇಜಾರು ನನಗೂ ಇದೆ. ಆದರೆ ನನ್ನ ಪರಿಸ್ಥಿತಿ ಹಾಗಿತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮಿಸು. ಹಾಗೂ ಕೋಪ ಕಮ್ಮಿ ಆಗಲಿಲ್ಲ ಅಂದರೆ ನಾನು ನಿನ್ನ ಎದುರು ಬಂದಾಗ ಬೇಕಿದ್ರೆ ಒಂದು ಡೇಟ್ ಹೊಡೆದ್ಬಿಡು, ನನಗೇನು ಬೇಜಾರಿಲ್ಲ. ಆದರೆ ಒಂದಂತೂ ನಿಜ, ಇನ್ನು ಮುಂದೆ ನಾನು ನಿನಗೋಸ್ಕರ ಮಾತ್ರ ಬದುಕಿರ್ತೀನಿ. ನೀನೇ ನನ್ನ ಸರ್ವಸ್ವ. ಇಂತಿ ನಿನ್ನ ಪ್ರಿಯಕರ. ಆಟೋ ಅಣ್ಣ ಮಾತ್ರ ಮದುವೆ ವಿಚಾರ ಅದು ಇದು ಅಂತ ಏನೇನೋ ಹೇಳಿದ್ರಲ್ವಾ. ಇಲ್ಲಿ ನೋಡಿದ್ರೆ ಈ ಪ್ರಿಯಕರ ಪತ್ರ ಕಳ್ಸೋನೆ. ಏನೂ ಅರ್ಥ ಆಗ್ತಿಲ್ಲ. ಇಲ್ಲ, ಇದೇನು ಅಂತ ತಿಳ್ಕೊಳ್ಳೇಬೇಕು. ಈಗಲೇ ಆಟೋ ಅಣ್ಣ ಹತ್ರ ಮಾತಾಡ್ತೀನಿ. ಪುಷ್ಪಕ್, ಯಾಕೆ ನಿಂತೇನಿ ಮೌನದಲ್ಲೇ ನೀ ಮಾತನಾಡೇನಿ. ದಾರಿ ಮಧ್ಯೇನೆ ಕತ್ತಲಾದಾಗ ದರವನ್ನು ನೀಡುತ್ತ ಕಣ್ಣಲ್ಲಿ ಉತ್ಸಾಹವನ್ನು ತುಂಬು ನೀ ನನ್ನಲ್ಲಿ. ಸಾಂತ್ವನ ನೀಡಿದ ಈ ಹುಚ್ಚು ಸಂತೆಲಿ ಸಂಜೀವಿನಿ. ಮೈನಾ, ಮೈನಾ ಸರ್, ಇಲ್ಲೇನ್ ಮಾಡ್ತಿದ್ದೆ?
ಅದು ನಾನು ಹಾಸ್ಟೆಲ್ ಬಿಟ್ಟು ಬಂದು ತುಂಬಾ ದಿನ ಆಯ್ತಲ್ವಾ, ಅದಕ್ಕೆ ನನ್ನ ಫ್ರೆಂಡ್ಸು ಅದೇ ಕೃಷ್ಣವೇಣಿ, ಖುಷಿ, ಅನುಷ್ಕಾ ನನ್ನ ನೋಡ್ಬೇಕು ಅಂತ ಆಸೆ ಪಡ್ತಿದ್ರಂತೆ. ಅದಕ್ಕೆ ಈ ಪತ್ರ, ಹೂವ ಎಲ್ಲ ಕೊಟ್ಟು ಕಳ್ಸೋರೆ. ಸರ್, ನನ್ಗೊಂಚೂರು ಕೆಲಸ ಐತೆ, ನಾನು ಬರ್ತೀನಿ. ಪುಷ್ಪಕ್, ಹಲೋ ಪುಷ್ಪಕ್, ನೋಡ್ದ್ಯಾ ಎಷ್ಟು ಚೆನ್ನಾಗಿ ಅದೋಳ್ ಫ್ರೆಂಡ್ಸ್ ಕಳ್ಸಿರೋ ಲೆಟರ್ ಅಂತ ಸುಳ್ಳು ಹೇಳಿದ್ಲು ಅಂತ? ನಿನ್ ಕಣ್ಣಾರೆ ನೀನೇ ನೋಡ್ದೆ ತಾನೆ? ನಾನ್ ಎಷ್ಟ್ ಹೇಳಿದ್ರು ನನ್ ಮಾತೆ ಕೇಳ್ತಿರ್ಲಿಲ್ಲ. ಇವಾಗ್ಲಾದ್ರೂ ಗೊತ್ತಾಯ್ತಾ? ನನ್ಗ್ಯಾಕೋ ಆ ಪ್ರಿಯಕರ ಬೇರೆ ಎಲ್ಲೂ ಇಲ್ಲ, ನಮ್ಗಳ್ ಸುತ್ತಮುತ್ತಾನೆ ಇದ್ದಾನೆ ಅಂತ ಅನಿಸ್ತಾ ಇದೆ. ಇಲ್ದೆ ಹೋಗಿದ್ರೆ ನೀನು ಮೈನನ ಧ್ರುವನ್ ಮನೇಲಿ ಬಿಟ್ಟಿರೋ ವಿಷಯ ಅವನಿಗೆ ಹೇಗೆ ಗೊತ್ತಾಗ್ತಾ ಇತ್ತು? ಅವಳ ಬಗ್ಗೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಅವನ ಹತ್ರ ಇದೆ ಅಂದ್ರೆ ಆ ಪ್ರಿಯಕರ ಬೇರೆ ಎಲ್ಲೂ ಇಲ್ಲ, ನಮ್ಗಳ ಮಧ್ಯೆನೇ ಇದ್ದಾನೆ ಅಂತ ಅನ್ನಿಸ್ತಿದೆ. ಅವ್ನ್ ಯಾರೇ ಆಗಿರ್ಲಿ, ಅವನ್ನ ಕಂಡು ಹಿಡಿತೀನಿ. ಕಂಡು ಹಿಡಿತೀಯಾ? ಹೇಗ್ ಕಂಡು ಹಿಡಿತೀಯಾ? ಅವ್ನು ಯಾರು ಅಂತ ಗೊತ್ತಿಲ್ಲ, ಅವನ ಹೆಸರೇನು ಅಂತ ಗೊತ್ತಿಲ್ಲ, ಅವ್ನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಹಾಗಿದ್ದಾಗ ನೀನ್ ಅವನ್ನ ಹೇಗ್ ಕಂಡು ಹಿಡಿತೀಯಾ? ನೋಡ್ತಾ ಇರೋ, ನಾಳೆ ನಿನಗೆ ಗೊತ್ತಾಗುತ್ತೆ. ನೋಡ್ತೀನಿ, ನಾನು ಅದಕ್ಕೆ ತಾನೇ ಕಾಯ್ತಾ ಇದ್ದೀನಿ. ಸೊ ನಾಳೆ ಧ್ರುವಂಗೂ ಮೈನಾಗೂ ಒಂದ್ ಗತಿ ಕಾಣಿಸ್ತೀಯಾ ಅಂತಾಯ್ತು. ಇವಾಗ ಏನ್ ಮಾಡೋದು? ಆಟೋ ಡ್ರೈವರ್ ಮೈನನ್ಗೆ ಏನು ಹೇಳಿರ್ತಾನೆ? ಇವಾಗ ಏನ್ ಮಾಡೋದು? ನಾವಿಲ್ ಚೆನ್ನಾಗಿದ್ದೀವಿ, ಧ್ರುವನು ಮನೇಲೇ ಇದ್ದಾನೆ, ಕೊಡ್ತೀನಿ. ಧ್ರುವ, ಏನ್ ಸರ್ಸು? ನಿಮ್ ಅತ್ತಿಗೆ ಫೋನ್ ಮಾಡಿದ್ದಾರೆ, ಮಾತಾಡು. ನನಗೆ ಮಾತಾಡಕ್ ಮನ್ಸಿಲ್ಲ, ಆ ಕಡೆ ಹೋಗು. 1-2 ನಿಮಿಷ ಮಾತಾಡು ಅಂದ್ರೆ ಏನಂತ ಮಾತಾಡ್ಲಿ? ಚೆನ್ನಾಗಿದ್ದೀರಾ? ತಿಂಡಿ ಆಯ್ತಾ, ಕಾಫಿ ಆಯ್ತಾ ಅಂತ 1-2 ಮಾತು ಕೇಳು. ನಾನು ಕೇಳಿದೆ ಹೋದ್ರೆ ಅವ್ರು ತಿಂಡಿ ತಿನ್ನೋದು, ಕಾಫಿ ಕುಡಿಯೋದು ಬಿಟ್ಬಿಡ್ತಾರಾ? ಹಾ ಸರ್ಸು, ಇವಾಗ ನೀನ್ ಫೋನ್ ಕೊಡು. ನಾನೊಂದ್ಸಲ ಅವ್ರ ಹತ್ರ ಇವಾಗಿರೋ ಕೋಪದಲ್ಲಿ ಮಾತಾಡಿದ್ರೆ ಅವ್ರ ಜನ್ಮ ಪೂರ್ತಿ ನನ್ನ ಹತ್ರ ಮಾತಾಡಲ್ಲ. ಕೊಡಿಲಿ, ಮಾತಾಡ್ತೇನೆ, ಕೊಡಿಲಿ. ಸರಿ, ಬೇಡಪ್ಪ, ನಿನ್ ಕೆಲ್ಸ ನೀನ್ ಮಾಡು. ಅತ್ತಿಗೆ, ಅವನು ಬಾತ್ರೂಮಲ್ಲಿದ್ದಾನೆ, ಸಿಗ್ನಲ್ ಬರ್ತಿಲ್ಲ, ನಾನು ಆಮೇಲೆ ಮಾಡ್ತೀನಿ.